ಹಲೋ, ಏನ್ ಮಾಡ್ತಿದ್ಯವ? ಓಜಿ ಏನಿಲ್ಲ ಕತೆ ಹೇಳಿ. ಅದೇ ಕುಂಟೋಗಿದ್ದಿ, ಇರಕಾಯ್ತಿಲ್ವಾ ಅಲ್ಲಿ? ಅಯ್ಯೋ ಪಾಪ, ಅವ್ರಿಗೆ ಯಾಕೆ ತೊಂದ್ರೆ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣಜ್ಜಿ. ಓಸಿ ದಿವಸ ಇರಕಾಯ್ತಿಲ್ವಾ? ಮಾತಾಡ್ಕೊಂಡು ಕಚ್ಚಾಡ್ಕೊಂಡು ಹೆಂಗೋ ಸರ್ ಮಾಡವಲ್ಲ. ಎಲ್ಗೂ ಹೋದೆ. ಅಯ್ಯೋ ಅಪ್ಪ ಒಂದೇ ಇರ್ತದೆ ಅಂದ್ಬಿಟ್ಟು ಇನ್ನೇನು ಇಲ್ಲಾರಿದ್ರೆ ಅಪ್ಪನ ಅಡ್ಗೆನಾರು ಮಾಡ್ಕೊಡ್ಬೋದಲ್ಲ ಅಂದ್ಬಿಟ್ಟು ಬಂದೆ. ಅಪ್ಪ ಹೋಯ್ತೀನಿ ಅವತ್ತು ಗೋವಿಂದನ್ ಕುಟ್ ಮಾತಾಡಕ್ಕೆ ಅಂತಲ್ಲವ, ಮತ್ತೆ ಮಾತಾಡ್ತಂತೆ. ಮಾತಾಡಿದ್ರಂತೆ. ಯಾವುದೇ ಕಾರಣಕ್ಕೂ ಹೇಳಿ ನಾನು ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ, ಅವಳು ಸವಸ್ಬೇ ಬೇಡ ಅಂತ ಅಂದ್ರಂತೆ. ಅದಕ್ಕೆ ಅಪ್ಪ ಇಲ್ಲೇ ಹಾಕಿದ್ದೆ ಬಾ, ಮತ್ತೆ ಅಲ್ಲೇ ಇರುವೆ ಅಡುಗೆ ಗಿಡಿಗೆ ಮಾಡ್ಕೊಂಡು ಅಂತ ಅಂತು. ಇನ್ನೇನು ಪಾಪ ಅವರು ಸರತ್ತೂ ನೋವೇನು 3 ತಿಂಗಳಿಂದ ನೋಡ್ಕೊಂಡವ್ರೆ. ಇನ್ನೂ ಎಷ್ಟು ದಿವಸ ಅಂತ ಇರೋಕ್ಕಾಗದಜ್ಜಿ ಅಲ್ಲಿ ನಾವು. ಅದಕ್ಕೆ ಅಪ್ಪನಿಗಾರ ಸಹಾಯ ಮಾಡ್ಕೊಡೋದಂತ ಬಂದೆ ಕಣಜ್ಜಿ. ಸರಿ ಆಯಿತು, ನೀನೇನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸುಮ್ಮನಿರು, ನೋಡೋಕ್ಕಾಯ್ತದೆ. ಮಾತಾಡ್ತೀನಿ ನಾನು. ಪಾಪವಾಗ ಅವನೇ ಗೊತ್ತಾಗಿದ್ರು ವಿಷಯ ಹೇಳಿಲ್ವಲ್ಲ ಅಂದ್ಬಿಟ್ಟು ಮಾತಾಡ್ತಾಯಿಲ್ಲ. ಹೋಯ್ತೀನಿ ಈಗ ಮನೆ ತವ ಅವನೇ ಮಾತಾಡ್ಬಿಟ್ಟು ನನಗೆ ಹೇಳ್ತೀನಿ ಮಗ. ಹೊಸಿದಿ ಸೀರು ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಅಪ್ಪ ಎಲ್ಲಾಯ್ತು? ಅಪ್ಪ ಹೊಲ್ತಕ್ಕೆ ಹೋಗೋದ ಕಣಜ್ಜಿ. ಹೊಲ್ತಕ್ಕೆ ಹೋಗಿದ್ದದ? ಸರಿ ಆಯಿತು. ಹೊಸ ಚೆನ್ನಾಗಿ ಉಣ್ಕ ತಿನ್ಕ ಸುಮ್ಮನಿರು, ಯತ್ನೆ ಮಾಡ್ಬಿಡ ಏನುವೆ. ಸುಮ್ಮನಿರು ಆಯ್ತಾ. ನಾನು ಮಾತಾಡ್ಬಿಟ್ಟು ಗೋವಿಂದನ್ಗೆ ನಾನು ಹೇಳ್ತೀನಿ. ಸರಿ ಕಣಜ್ಜಿ ಆಯಿತು. ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗವ್ರೆ ಕಣವ, ಎಲ್ಲ ಚೆನ್ನಾಗವ್ರೆ. ಸರಿ ಕಣವ, ಮಾಡ್ತೀನಿ ಆಮೇಲೆ ಬಿಡು. ಆಯಿತು ಅಜ್ಜಿ. ಯಾರವ? ಯಾರು ಫೋನಲ್ಲಿ ಮಾತಾಡ್ತಿದ್ದಲ್ಲ? ನಿಂಗಜ್ಜಿ ಮಾಡಿತು ಕೂತ್ಕಪ್ಪ. ಮತ್ತೆ ಸುಮ್ಮನೆ ಹೇಳೋದಲ್ಲ ಮಗ, ಭಾಳ ಒಳ್ಳೆ ಮನ್ಸು ಕಲ ಪಾಪ, ಭಾಳ ಒಳ್ಳೆ ಮನ್ಸು ಮಾತ್ರ. ನಿಜ ಕಣಪ್ಪ. ಸರಿ, ಏನು ನಾಷ್ಟಕ್ಕೆ ಮಾಡಿದ್ಯವ? ಬಾತ್ ಮಾಡಿನಿ ಕಣಪ್ಪ. ಹಾಕಬವ ಮತ್ತೆ. ಆಯ್ತಪ್ಪ, ಹಾಕ ಬರ್ತೀನಿ ತಾಡು. ನೀನು ತಿಂದವ? ತಿಂದಕ್ಕಂತ ತಿನ್ನಪ್ಪ ನೀನು. ಮಗ ಯತ್ನೆ ಮಾಡಬೇಡ, ಎಲ್ಲ ಸರಿ ಆಯ್ತದೆ. ಊಟ ಮಾಡ್ಕೊ ಚೆನ್ನಾಗಿರು. ಏನು ಯತ್ನೆ ಇಲ್ಲ ಕತೆ, ಊಟ ಮಾಡಪ್ಪ ನೀನು. ನಾನೇ ಯತ್ನೆ ಮಾಡನೆ. ಏನಂದ್ಲವ? ಏನಂದ್ಲು ರಥ? ಏನು ಇಲ್ಲ ಕಣಕ. ಏನಿಲ್ಲ, ನಾಷ್ಟ ಆಯ್ತಾ ಅಂತ ಕೇಳಿದೆ. ಆಯ್ತು ಅಂತ ಅಂದ್ಲು. ಅಲ್ಲ, ಈ ಗೋವಿಂದ ಯಾಕೆ ಹಿಂಗೆ ಆಟ ಮಾಡೋನು? ಚಂದ್ರ ಹಿಂಗೆ ಆಡಿದ್ರೆ ಅದೇ ಯಾಕಂಗೆ ಆಡೋಣ ಕಾಣೆ ಕಣಕ. ಎಷ್ಟು ಹೇಳಿದ್ರು ಯಾರು ಮಾತು ಕೇಳಕ್ಕಿಲ್ವಲ್ಲ. ವೈನುವೆ ಪಾಪ ಕೇಳಕ್ಕೆ ಹೋಗಿತ್ತಂತಲ್ಲ. ಕೇಳಿದ್ಮೇಲೆ ಇವನು ಅರ್ಥ ಮಾಡ್ಕೋಬೇಕಲ್ವ. ಅಷ್ಟೊಂದು ಕೇಳಿದ್ರಂತೆ. ಹೆಂಗೂ ಬೇಕಾ ಮನೆ ಸಿಕ್ಕದೆ, ಆಸ್ತಿ ಸಿಕ್ಕದೆ, ಆಮೇಲೆ ತೋಟ. ಹೊಲನೇ 2ರಿಂದ 3 ಎಕರೆ ಹೊಲವೇ, ಅರ್ಧ ಎಕರೆ ತೋಟ ಅದೇ, ಅರ್ಧ ಎಕರೆ ಗದ್ದೆ ಅದೇ, ಮನೆ ಅದೇ. ಏನಕ್ಕ ಕಮ್ಮಿ ಆಗಿತ್ತು ಇವನಿಗೆ? ಯಾಕಕ್ಕ ಬೇಡ ಅಂದೇವನು? ಈಗಲಾರು ಒಪ್ಕೋಬೇಕು ತಾನೆ ಇವನು. ಎಂಥ ಬುದ್ಧಿ ಕಲ್ತಾನೆ ನೋಡು. ಇನ್ಯಾರಿಗೂ ಹೋಯ್ತಿತ್ತು ಅವ್ರಿಗೆ ತಾನೆ ಯಾವತ್ತಿದ್ರು ಏನೋ ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಸರಿ ಮಾಡ್ಕೊಂಡು ನಿಮ್ಮದೇ ಕಾಲ ಕಳ್ಕೊಂಡು ಹೋಗ್ದಾನೆ ಬಿಟ್ಟು ಇದೇ ತಿಕ್ಲಾಟ ಅಂದ್ರೆ ಇವನಿಗೆ. ಹೇಳಕ್ಕೆ ಅಂತ ಹೋಗೋದ ಅಂದ್ರೆ ನನಗೆ ಬರೀ ಎದ್ರಕ್ಕೆ ಏನಂದನೋ ಎಂತಂದನೋ ಅಂತ ನಾನು ಹೇಳ್ತೀನಿ. ಕೇಳಿ ಹೊಸ ದಿವಸ ಸುಮ್ಮನೆ ಇದ್ಬಿಡು. ಅವ್ನ ಮನ್ಸಿಗೆ ಹೊಸ ಮನ್ಸು ತಿಳಿಯಲಿ, ಎಲ್ಲ ಸರಿ ಆಯ್ತದೆ. ಏನು ಮಾತಾಡೋಕೋಬೇಡ, ಸುಮ್ಕಿನಿ. ಸುಮ್ಮನಿರು. ಇವಳು ಬೇರೆ ಇಲ್ಲಿ ನಾವು ಮನೆ ಇದ್ಲು ತಾನೆ ಇರ್ಬೇಕು ತಾನೆ. ಅವಳು ಹೊಂಟೋಗಳೆ ಕನಕ ಅಲ್ಲ ಅವಳೆ. ಇರಲಿ ಸುಮ್ಕಿರು ಪಾಪ. ಇವನಿಗೆ ಇಟ್ಟು ಸೊಪ್ಪು ನೋಡೋರು ಯಾರು? ನೋಡ್ಬೇಡ್ದ ಮಾಡ್ಕೊಡೋರು ಯಾರಿದ್ದಾರೆ ಅಡುಗೆ? ಮಾಡ್ಕೊಂಡಿರ್ಲಿ ಸುಮ್ಕಿರ. ಏನು ಪಾಪ ಮನೇನ ಮಟ್ಟಿಲ್ಲ ಅನ್ಕೊಂಡು ಮಗಳು ಬಾರ ಆಗ್ಬಿಡ್ದು. ಒಳ್ಳೆ ಮೈನ್ಗೂ ಮಗಳಿಗೂ ಅನ್ಕೊಂಡು ಪಾಪ ದೇಶಂದ್ರ ಸುತ್ತಿ ಈಗ ಬಂದದೆ. ಇರಲಿ ಸುಮ್ಕಿರು. ಹಿಂಗೊಂಚೂರು ಇಟ್ಟು ಸೊಪ್ಪು ನೋಡ್ಕೊಂಡು ಇನ್ನೇನು ಅಲ್ಲೇನು ಮಾಡ್ತಿದ್ಲು ಮೈಸೂರಲ್ಲಿ. ಅಯ್ಯೋ ಅದು ಸರಿನೇ ಸುಮ್ಕಿರು. ಇನ್ನು ಸುಮ್ಮನೆ ಇವ್ರು ಗೊತ್ತಾದ್ರು ಸರತ್ತನು ಅವ್ರು ಅವ್ನಿಗೋರ ಅಪ್ಪನಿಗೂ ಕರ್ಕೊಂಬಂದು ಇಸ್ಕೊಂಡವ್ರೆ ಅಂತ ದೇಶ ಮುಳುಗ್ತಿದ್ರು. ಸದ್ಯಕ್ಕೆ ಗೊತ್ತಾಗಿಲ್ಲ. ಮೊದಲೇ ಒಂಥರ ಆಡ್ತಾಳು ನವ್ವೇನತ್ತೆ. ಅದು ಯಾಕೆ ಸುಮ್ಕಿರು? ಏನಾರೇ ಅಲ್ಲಿ ಈಗ ಅಲ್ಲಿ ಹೋಗಳ್ತಾನೆ ಓಲಿ ಸುಮ್ಕಿರು. ಇವ್ನು ಕಂಡೀಷನಾಗೆ ಬೇಡವೇ ಬೇಡ ಅಂದಮೇಲೆ ಇನ್ನೇನು ಮಾಡೋಕ್ಕದು? ಅದಕ್ಕೆ ಇರಲಿ ಬಿಡೋತ್ತಕ್ಕೆ ಇನ್ನೇನು ನಾವಿನ್ನೇನು ಮಾಡವ? ಹೇಳಷ್ಟು ಹೇಳ್ಬೋದು, ಹೇಳೋದಕ್ಕೆ ಕೇಳ್ದೋದವ್ರಿಗೆ ಇನ್ನೇನು ಹೇಳಕ್ಕದಕ್ಕೆ? ಏನಾದ್ರು ಮಾಡ್ಕೊಳ್ಳಿ ಬಿಡು. ಏನು ಮಾತಾಡ್ತಾ ಕೂತ್ಕೊಬಿಟ್ರಲ್ಲ ಅಕ್ಕ ತಂಗಿನುವೆ? ಅಯ್ಯೋ ಬಾಲ ಮಗ, ಏನು ಮಾತಾಡವ? ಗೋವಿಂದ ಸುದ್ದಿ ಮಾತಾಡ್ತಿದ್ದಕ್ಕಲ್ಲ ಮಗ. ಯಾಕೆ ಏನಂತೆ ಅವ್ನಿಗೆ? ಅದಾಗ ಆಗಿದಾಯ್ತು ಹೋಗಿದಾಯ್ತು, ಸುಮ್ಮನೆ ಮನೆಯೊಳಗೆ ಸೇರ್ಸ್ಕೊಂಡು ಸುಮ್ಮನೆ ಇರ್ತಾರೆ ಬಿಟ್ಟು ಇದಕ್ಕೆ ಕರ್ತಿದ್ದಾನು. ಅಯ್ಯೋ ಕಾಣಕನಪ್ಪ, ನೀನೊಂದು ಮಾತಂದ್ಲ ಮಗ. ನಿಮ್ಮ ಮಾತುಗಳಿಗೆ ಮರುವದಿ ಕೊಟ್ಟಿಲ್ಲ, ಅವ್ನು ನಾನು ಕೊಡ್ತಿದ್ನ. ಅವನು ಬೇಡಕ್ಕ ಸುಮ್ಕಿರಿ, ನಾನು ಏನು ಹೇಳಕ್ ಹೋಗಿಲ್ಲ. ಬೇಡ ಸುಮ್ಕಿಲ್ಲ ಮಗ, ಬೇಡ. ಅವನು ಮೊದಲು ಗೋವಿಂದಾಗೆ ಕೇಳಕ್ಕಿಲ್ಲ. ಅವನು ಬೇಡದಲ್ಲಿ ಇರ್ಲಿ ಸುಮ್ಕಿರ ಅನ್ಬೋಸ್ಲಂತೆ. ಇದ್ರ ಕಟ್ಕೊಂಡು ವನವಾಸ ಹತ್ತಲ್ಲ ಇಟ್ಟು ಸೊಪ್ಪು ಮಾಡ್ಕೊಂಡು ಬಂದ ಹೆಂಗಸ್ನಂಗೆ ನನ್ನ ಮಗ ಅನ್ಕೊಂಡು ನಾವು ಹೆಂಗೋ ಸರ್ವ್ ಮಾಡೋದಂತ ನಾನು ಬಟ್ಟೆ ಆಡ್ತೇವ್ನಿ. ಇವ್ನಿಗೆ ಅರ್ಥನೇ ಹಾಕಿಲ್ವಲ್ಲ. ಹೋಗಿದಂತೆ ಮಾತ್ಕೊಂಡು ಮರುವದಿ ಕೊಟ್ಟು ಒಪ್ಕೊಂಡು ಕರ್ಕೊಂಬರಕ್ಕೆ ಒಪ್ಕೋದಾಯ್ತಾನೆ. ಎಲ್ಲ ಸಿಕ್ಕಿರೋದಂತೆ ಕಲ. ಮನೆ ಆಸ್ತಿ ತೋಟ ಗಿಟ ಎಲ್ಲ ಅವ್ರ ಅಪ್ಪನ ಹೆಸ್ರಿಗೆ ಆಯ್ತಂತೆ. ಅವ್ರ ದೊಡ್ಡಪ್ಪನ ಹೆಸ್ರಿಂದವ. ಅದು ದೊಡ್ಡಪ್ಪ ಬರ್ಸ್ಕೊಬಿಟ್ಟಿದ್ನಲ್ಲ. ಅವ್ರ ಅಪ್ಪ ಹೋಯ್ದಾಗಲೇ ಬರ್ಸ್ಕೊಂಡಿದ್ದಂತೆ. ಇವರಿದ್ರು ಉತ್ಕೊಂಡು ಉಣ್ತಿದ್ರು ಅಲ್ಲವ. ಮನೆ ವಾಸವಾಗಿದ್ರು. ಅದು ಯಾಕೋ ಅವ್ರ ಅಣ್ಣ ಮನೆ ಖಾಲಿ ಮಾಡಿಸ್ಬಿಟ್ಟಿದ್ದ. ಜಗಳ ಮಾಡಿ ನಂದು ನನ್ನ ಹೆಸರಲ್ಲದೆ ಅಂತ. ಆಮೇಲೆ ಅವ ಹಿಂಗೆ ಏನು ಅನ್ನಿಸ್ತು, ನನ್ನ ತಮ್ಮ ಹಿಂಗೆ ದೇಶ ಹತ್ರ ಹೋದ್ನಲ್ಲ, ನನ್ನ ನಾದ್ನಿಂಗೆ ಸೋತೋದ್ಲಲ್ಲ. ಹಿಂಗೆಲ್ಲ ಆಯ್ತಲ್ಲ ಅಂತ ಏನು ಯತ್ನೆ ಮಾಡ್ಕೊಂಡು ಏನೋ ಒಯ್ಯ. ಆಮೇಲೆ ಅಲ್ವಾ ಬರ್ಕೊಟ್ಟಿರೋದಂತೆ. ಈಗ 6 ತಿಂಗಳಿಂದ ಹುಡ್ಕಾಡಿ ಈಗ ಸಿಕ್ಕಿರೋದಕ್ಕೆ ಬರ್ದು ಅವನ ಹೆಸ್ರಿಗಾಗಿದ್ದಾವಂತೆ. ಅದಕ್ಕೆ ಮಗಳ ಹೆಸ್ರಿಗೂ ಒಳ್ಳೆ ಮೈನ ಹೆಸ್ರಿಗೂ ಬರೋಕೆ ಅನ್ಕೊಂಡು ಒಯ್ಯ ಬಂದಿತ್ತಲ್ಲ. ಇವನು ಹೊಸ್ಕಟ್ಟಾಗಿ ಇರ್ಬೇಕಲ್ವಾ? ಇನ್ಯಾರಿಗೆ ಏನು ಬುದ್ಧಿ ಬೇಡ ಇವನಿಗೆ? ಅಜ್ಜಿ ಆಸ್ತಿ ಬದುಕುದು ಹೆಂಗಾರೆ ಅಲ್ಲಿ ಇವ್ರು ಗಂಡ ಇರ್ತೀವ್ರು ಚೆನ್ನಾಗಿರ್ಬೇಕು ತಾನೆ. ಆಸ್ತಿ ಬದುಕು ಅವೆಲ್ಲ ಬರೋಕಿಲ್ಲ. ಜೊತೆಗೆ ಸತ್ತಾಗ ಪ್ರೀತಿ ವಿಶ್ವಾಸದಿಂದ ಇವ್ರು ಇರ್ಬೇಕು ತಾನೆ. ನಾನು ಸುಮಾರು ಜನ ವಿಚಾರಿಸ್ದೆ, ಅವ್ರು ಕೆಲ್ಸಕ್ಕೆ ಹೋಗ್ತಿತ್ತಲ್ಲ ಅದಕ್ಕೆ ಅಲ್ಲಿ ಏನಿಲ್ಲ. ಅದೇ ಮಾಮೂಲಿ ಫೋನು ಪಾನಲ್ಲಿ ಮಾತಾಡಿರೋದು ನಿಜವೇ ಅಂತೆ. ಅದೊಟ್ಟಿಗೆ ಇನ್ಯಾವ ಥರದಲ್ಲೂ ಇಲ್ಲ. ಇನ್ಯಾರಿಗಾಯ್ತಿತ್ತು? ಇವ್ರಿಗಲ್ದಾನೆ ಇನ್ಯಾರು ಕೊಡ್ತಿದ್ರು ಅವರು? ಇವನು ಬುದ್ಧಿ ಬೇಕು ಸುಮ್ಕಿರು. ಹೊಸ ದಿವಸ ಇರಲಿ ಸುಮ್ಕಿರು. ಹೊಸ ದಿವಸ ಕಳೀಲಿ, ಕಾಲ ಕಳೀಲಿ, ಟೈಮ್ ಆಯ್ತೈತೆ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು, ಏನು ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ಅಯ್ಯೋ ನನಗೆ ಯಾಕೆ ಹೋಗಿ ನಾನು ಮಾತು ಕೇಳ್ತೀನಿ. ಅವನು
ನನ್ನ ಮಾತಾ ಕೇಳಿದ್ರೆ ಯಾವತ್ತೂ ಸರಿಯಾಗಿರೋದವನು ಕೇಳಕ್ಲಕ್ಕ ತೋಲ ಮಗ ಏನಾರು ಮಾಡ್ಕೊಳ್ಳಂತ ನಮ್ಗೆ ಏನು ಮತ್ತೆ ಕೇಳಕ್ಕಿಲ್ಲ ಏನಾರು ಸಿಕ್ಕಿದ್ರೆ ನೀನೊಂದು ಮಾತಂಗನ್ನು ಹಿಂಗೆ ಎಷ್ಟು ದಿವಸ ಒಬ್ಬಂಟೆಗಿದ್ದೀಯೇ ಕರ್ಕಬಾ ಏನು ತಪ್ಪು ಮಾಡಿಲ್ಲ ಮತ್ತೆ ಕತೆ ನಾನುವೇ ಗೊತ್ತಿರೋದನ್ನ ವಿಚಾರಿಸ್ತೆ ಏನು ತೊಂದರೆ ಇಲ್ಲ ಕತೆ ಕರ್ಕಬಾ ಅಂತ ಹೇಳ ಮಗ ನಿನಸಿಯ ಪೆದ ಮುಂಡಿದ್ರಂಗೆ ಆಗ್ತದೆ. ಸರಿ ಬುಡಜ್ಜಿ ಆಯ್ತು, ಅದೇನು ಹೇಳಕ್ಕಾಯ್ತದಂತೆ ತಲೆಗೆಸ್ಕೊಬೇಡಿ. ಊಟ ಮಾಡಿದ್ರಾ? ಮಾಡಿಲ್ಲ ಕಣಪ್ಪ, ಮಾಡಿಲ್ಲ. ಅಡುಗೆ ಮಾಡ್ತಾರೆ, ಊಟ ಮಾಡ್ತೀವಿ. ಚೂರು ಹೆಸರತ್ತೆ ಊರಿಗೆ ಹೊಟ್ಟು ಬರ್ತೀವಿ ಕಲ ಮಗ. ಯಾಕೆ? ಸೂರ್ಯನ ರೀತಿ ಬಸ್ನಾಗಿದ್ದಾಳಂತೆ, ಹೋಗಿ ನೋಡ್ಕೊ ಬರ್ತೀವಿ. ಓ ಪರವಾಗಿಲ್ವಲ್ಲ. ಇಲ್ಲಿದಾರ ಅವೆಲ್ಲ ಇಲ್ಲಿದ್ದಾವು? ಇಲ್ಲ, ಇಲ್ಲಿ ಅಲ್ಲೇ ಇರೋದಲ್ವ ಅಪ್ಪನ ಮನೆಗೆ. ಅಪ್ಪ ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡವೆ ಮುಂಡೆವು. ಅಲ್ಲಿ ಅವತ್ತು ಫೋನ್ ಮಾಡಿದ್ಲು, ಹೋಗಿದ್ಲಂತೆ ಹೆಸದತ್ತೆ. ನೋಡ್ಕೊ ಬಂದೆ ಅಂತ ಮಾಡಿದ್ಲು. ನೋಡ್ತೀನಿ ಹೆಸದತ್ತೆ ಊರಿಗೆ ಹೋಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬರ್ತೀವಿ. ಬನ್ರವ ದೊಡ್ಡವನು ಕರ್ಕ ಬಾ ಅಂತ ಫೋನ್ ಮಾಡ್ತೇನೆ ಹೇಳಿ. ಹೋಗ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಬರ್ತೀವಿ. ನೀನು ಇಲ್ಲಿ ಕೆಲಸ ಬೇಸ್ಕೋ ಅದಕ್ಕೂ ಏನು ಕೆಲಸ ಇಲ್ವಲ್ಲ. ಈ ಕೆಲಸ ಇಲ್ದಾರೇನು ಇಲ್ಲಿರೋ ಸುಮ್ಮನೆ ನೀನು ಈಗೇನು ಮಾಡಕ್ ಹೋದಿಯೇ? ನಾಚಿಕೆ ಮಾನ ಮರ್ವದಿನದ ಏನಾರು ಇದ್ದದ ನಿನ್ನ ಮಗಳಿಗೂ ನಿನ್ಗೂ ಅವರು ಓಪನ್ ಮಾಡ್ಬೇಕಾದ್ಬಿಟ್ಟು ಹೋಗಿರೋರಿಗೆ ನೋಡಕ್ ಹೋಗ್ದಾರೇನು? ಸುಮ್ಮನೆ ಇರಕ್ಕಾಕಿಲ್ವಾ? ಅಯ್ಯೋ ಇನ್ನು ಏನು ಮಾಡಿಯಪ್ಪ, ನೋಡ್ತೀನಿ. ನಾನು ಹೋದ್ರೋದೇ ಹೋಗ್ದಾರಿಲ್ಲ, ಒಟ್ಟಿಗೆ ಹಸದಿ ಮನೆಗೆ ಹೋಗ್ಬೇಕಷ್ಟೇ. ಫೋನ್ ಮಾಡ್ತಾಳೆ, ಫೋನ್ ಮೇಲೆ ಫೋನ್ ಬವ್ವ ಅನ್ಕೊಂಡು ದೊಡ್ಡವನು ಕರ್ಕ ಬಾ, ಬೇಜಾರಾಯ್ತದೆ, ಒಂದು 4 ದಿವಸ ಇದ್ಬಿಟ್ಟು ಹೋಗಿವ್ರಿ ಅಂದ್ಬಿಟ್ಟು. ಅತ್ತೇನೆ ಬರೋಕೆ ಕೇಳುವೆ ಇಲ್ಲಿಗೆ? ಅಯ್ಯೋ ಏನು ಬರೋಕೆ ಕೇಳನಪ್ಪ, ಅವಳು ಅದೇನೋ ಶುಂಠಿಗೆ ಕಳೆ ಪಳೆ ಅನ್ಕೊಂಡು ಅದೇ ಅಡುಗೆ ಮಾಡ್ಕೊಳ್ಬೇಡ್ದ ಆಗೂ ಕಾಲ್ಗೆ ಅವಳು ಬಂದಿರು ಕುತ್ಕೊಳಕ್ಕದಪ್ಪ. ಸರಿ ಆಯ್ತು, ಹೋಗ್ಬಿಟ್ಟು ಬೇಗ ಬನ್ನಿ, ಅಲ್ಲೇ ಉಳ್ಕೊಬೇಡಿ. ಸರಿ ಆಯ್ತು. ಅಲ್ಲಿಗೆ ಹೋಗಿರ್ ನಾನೇ ಹಂಗೆ ಡ್ಯೂಟಿಗೆ ಹೋಗಿ ಬಿಟ್ಕೊಡೋನು. ಅಯ್ಯೋ ಹೋಗು, ಏನಿಲ್ಲ ಆಧಾರ್ ಕಾರ್ಡ್ ತಗೊಂಡು ಬಸ್ ಹತ್ರ ಆಯ್ತದೆ, ಹೋಗು. ಹೋಗ್ಬಿಟ್ಟು ಬರ್ತೀವಿ ಕತೆ. ಹಂಗೆ ಸಾಯ್ತಾಕ್ತೀವಿ, ಪದ್ಮವ್ರ ಮನೆಗೆ ಹೋಗ್ಬೇಕಂತೆ. ಅವಳು ಬರ್ತೀನಿ ಅಂತ ಅವಳೆ ಸಾಯ್ತಾಕ್ತೀನಿ. 3 ಜನ ಹೋಗ್ಬಿಟ್ಟು ಬರ್ತೀವಿ. ಹತ್ತಿನ ಬರಾಗ ಫೋನ್ ಮಾಡಿಸ್ತೀನಿ, ಬಂದ್ಬಿಡು ಹತ್ತಿಂದ. ಹತ್ತಿನ ಬರಾಗ್ಬೇಕಾರೆ ಬರೋಕ್ಕಾಯ್ತದೆ ಕಾರ್ನಲ್ಲಿ. ಸರಿ ಆಯ್ತು, ಹೋಗ್ಬಿಟ್ಟು ಬಾ ಮತ್ತೆ. ಆಮೇಲೆ ಹುಷಾರು, ಇವು ಪಾಟೀಲಪ್ಪನ ಮನೆ ದಿಕ್ಕವ ಐಕ್ಳು ಮಕ್ಕಳು ಯಾರು ಹೋಗ್ಬೇಡ್ದು, ಹೊಸ ದಿವಸ 6 ತಿಂಗಳು ಅಂತ ಅಂದವ್ರೆ. ಆಮೇಲೆ ಹುಷಾರು ಕಲ ಐಕ್ಳು ಮಕ್ಕಳು ಹೋಗ್ಬಿಟ್ಟವು. ಅಲ್ಲಿಗೆ ಕಳ್ಸೋನೆ ಹೋಗು, ಅತ್ತಾಗೆ ಹೋದವು. ಅಯ್ಯ ಅದೊಂದು ಕಾಣೆಗೆ ಹೋಗಂಗಿಲ್ಲ ಅಂತ ತಾನು ಹೇಳಿರೋದವರು. ಅಲ್ಲಿಗೆ ಯಾರು ಹೋಗ್ತಿದ್ರು, ಹೋಗು. ಆ ಮನೆ ದಿಕ್ಕ ಹೋಗ್ದಾರೇನು? ಬೀಗ ಹಾಕಿಲ್ವಾ? ಹೋಗ್ದಾರೇನು? ಆ ಕಾಣೆ ಒಳಕಲ್ಲ ಮನೆಗೆ ಹೋಗ್ದಾರೇನು? 6 ತಿಂಗಳು ಹೋಗ್ಬೇಡ್ದು ಅಂತ ಐನೋರು ಹೇಳಿಲ್ವಾ? ಆ ಮನೆ ದಿಕ್ಕ ಹೋಗ್ಬೇಡಿ ಅಂದ್ಬಿಟ್ಟು ಮನೆಗೆ ಹೋದ್ರು ಇರಿ ಅಂತಂದ್ರು. ಬೇಡ, ಅಲ್ಲಿಗೆ ಹೋಗೋದೇ ಬೇಡ, ಸುಮ್ಮನಿರು. ಸರಿ ಆಯ್ತು ಬಿಡು, ಅಲ್ಲಾರು ಹೋಯ್ತಿದ್ರು. ಐಕ್ಳು ಮಕ್ಕಳು ಹುಷಾರು, ಹೋಗ್ಬಿಟ್ಟು ಒಂದು 6 ಇದ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ಹೋಗ್ಬಿಟ್ಟು ಬಾ ಅಜ್ಜಿ. ಎಲ್ಲ ಕಿರಿಯ ಇದ್ದ ನಿಂದು ಏನು ಅಲ್ಲೇ ಸೇರ್ಕೊಬಿಡೋದ? ಇಲ್ಲಕ್ಕ ಸುಮ್ಕಿರು ಬರ್ತದೆ ಇವತ್ತು. ಮಾವ ಮೈಸೂರು ಗಂಟ ಬರ್ತೀನಿ, ಆಫೀಸ್ಗೆ ಬಂದದಂತೆ. ಅದಕ್ಕೆ ಕರ್ಕ ಬನ್ನಿ ಅಂತ ಅಂದೀವಿ. ಅಲ್ಲಿಂದ ಕರ್ಕ ಬರೋದ ಅಂತ ನೀವೇ ಹೋಯ್ತಿದ್ರಲ್ಲ, ಇನ್ಯಾಕೆ ಮತ್ತೆ? ಬಂದ್ರೆ ಇರ್ತಾವ ಇಲ್ಲಿ ಬರ್ತೀವಿ. ನಾವೇನು ಎಷ್ಟು ದಿವಸದಲ್ಲಿ ಕರ್ಕಬ ಹಳ್ಳಿಗೆ ಹೊಂದ್ಕೊಳ್ಳಿ. ನನ್ನ ಮಗ ನೀನಾರು ಒಂದು ಸಾರು ಕಟ್ಕೊಂಡು ಹೊಲ ಉಳ್ಳಿಲ್ಲ. ನನ್ನ ಮಗನಾರು ಕಲ್ತ್ಕೊಳ್ಳಿ, ಎಲ್ಲ ಕಲಿಸ್ಲಾ ಮುಗಿಗೆ. ಚೆಂದಾಗಿ ಹೊಲ ಮನೆ ನೋಡ್ಬೇಕು. ಬರೀ ಅಲ್ಲಿ ಬೆಂಗಳೂರು ಅನ್ಕೊಂಡು ಅಲ್ಲ ಕಳಿಸ್ತೀಯಲ್ಲ. ಬತ್ತ ಸುಮ್ಕಿರು, ಅತ್ತೆ ಅಲ್ಲಿ ಸೇರ್ಸ್ಕೊತೀವಿ ಅನ್ಕೊಂಡು ಹಂಗೆ ಸೇರ್ಸ್ಕೊಂಡಿರೋದಲ್ವಾ? ಏನು LKG UKGಗೆಲ್ಲ ಏನು ಲೆಕ್ಕ ಬಾಲ ಮಗ. ಓದ್ಲಿಕ್ಕೆ ರಜಾ ಅಲ್ವಾ, ಕರ್ಸ್ಲ ಮಗ. ಇರ್ಲಿ ಒಂದು 15 ಸಾಕು ಕರ್ಕೊಂಡು ಇಲ್ಲಿ ನಮ್ಮವರು ತಮ್ಮವರು ಅನ್ನೋದಾರು ಗೊತ್ತಾಗದ್ ಬಿಡಲ್ಲ ಮಗಿಗೆ. ಹಿಂಗೆ ಆಡ್ತೀಯಲ್ಲ ನೀನು. ಸರಿ ಬಿಡಜ್ಜಿ ಆಯ್ತು, ಕರ್ಸಕ್ಕಾಯ್ತು ಅದಕ್ಕೇನು. ಆವ ಮೈಸೂರು ಬರ್ತೀನಿ ಆಫೀಸ್ಗೆ ಅಂತೂ ಹಂಗೆ ಕರ್ಕ ಕೇಳಿನಿ. ಅತ್ತಿನ ಕರ್ಕ ಬರ್ತೀನಿ ಬಿಡು. ಸರಿ ಕಣ್ಮಗ, ನಾವು ಹೋಯ್ತೀವಿ ಮತ್ತೆ ಗೊತ್ತಾಯ್ತದೆ. ಸರಿ ಆಯ್ತು, ಓಟ್ ಬನ್ನಿ ಮತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.